ಬಿಗ್ ಬಾಸ್ ಮನೆಯಲ್ಲಿ ಪ್ರೀತಿಗೂ ಜಗಳಕ್ಕೂ ಒಂದೇ ಹೆಸರು. ಅದು ರಘು ಮತ್ತು ಗಿಲ್ಲಿ. ಮನೆಯ ಕ್ಯೂಟ್ಸ್ ಬ್ರದರ್ಸ್ ಎಂದೇ ಹೇಳಬಹುದು ಇವರಿಬ್ಬರ ಗೆಳೆತನ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟು ಕ್ಷಣಾರ್ಧದಲ್ಲಿ ಕ್ಯಾಪ್ಟನ್ ಆದ ರಘು ಕಾಲೇಜ್ ಟಾಸ್ಕ್ ವೇಳೆ ಪ್ರಿನ್ಸಿಪಲ್ ಆಗಿ ಕಾಣಿಸಿಕೊಂಡಿದ್ದಾರೆ. ಅಲ್ಲಿ ಸ್ಟೂಡೆಂಟ್ ಆಗಿದ್ದ ಗಿಲ್ಲಿ ರಘುವನ್ನು ದಿನವಿಡೀ ಕಿರಿಕ್ ಮಾಡುತ್ತಾ ಇದ್ದ. ಅಂದಿನಿಂದಲೇ ಇವರ ಟಾಪ್ ಆ್ಯಂಡ್ ಜೆರಿಯ ಸ್ನೇಹ ಸ್ಟೈಲ್ ಶುರುವಾಗಿದೆ. ಆದರೆ ಇತ್ತೀಚೆಗೆ ಗಮನಿಸಿದ್ದೀರಾ, ರಘು ಗಿಲ್ಲಿಯಿಂದ ಸ್ವಲ್ಪ ದೂರವಾಗುತ್ತಿದ್ದಾರೆ. ಕಳೆದ ವಾರ ಬಟ್ಟೆ ಇದ್ದರೂ ಹಾಕಿಕೊಳ್ಳಲ್ಲ ಅನ್ನೋದಕ್ಕೆ ಗಿಲ್ಲಿಯ ಮೇಲೆ ಭಾರಿ ಕೋಪಗೊಂಡಿದ್ದಾರೆ ರಘು. ಗಿಲ್ಲಿಯು ಕೋಪದಲ್ಲಿ ಬಟ್ಟೆ ಕಿತ್ತೆಸೆದು ಮನೆಯಲ್ಲಿ ಡ್ರಾಮಾ ಫುಲ್ ಲೆವೆಲ್ ಆಗಿದೆ. ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ರಘು ಮತ್ತು ಗಿಲ್ಲಿಯ ಸ್ನೇಹ ದಿನದಿಂದ ದಿನಕ್ಕೆ ಬಲವಾಗುತ್ತಿದೆ. ಇವರಿಬ್ಬರು ತುಂಬ ಕ್ಲೋಸ್ ಆದರೂ ಗಿಲ್ಲಿಯ ತಪ್ಪನ್ನು ರಘು ನೇರವಾಗಿ ಹೇಳುವುದರಿಂದ ಕೆಲವೊಮ್ಮೆ ಅಸಮಾಧಾನ ಉಂಟಾಗುತ್ತದೆ. ಈ ವಾರ ಇಬ್ಬರು ಮತ್ತೆ ಒಟ್ಟಿಗೆ ಇದ್ದರೂ ಸ್ವಲ್ಪ ರಘು ಅಂತರ ಕಾಯ್ದುಕೊಳ್ಳಲು ಯತ್ನ. ಗಿಲ್ಲಿಗೆ ಸ್ವಲ್ಪ ಬೇಸರ. ಎಲ್ಲರಿಗೂ ಮಸಾಜ್ ಮಾಡ್ತೀಯಾ, ಆದರೆ ನನಗೆ ಮಾತ್ರ ಮಾಡಲ್ಲ ಎಂದು ಗಿಲ್ಲಿ ಪ್ರಶ್ನಿಸಿದಾಗ ರಘು ಅವರು ನೇರವಾಗಿ ಹೇಳಿದ್ದಾರೆ, ಎಲ್ಲರಿಗೂ ಮಾಡಿದರೂ ನಿನಗೆ ಮಾತ್ರ ಮಾಡಲ್ಲ, ನಿನ್ನ ಬಾಯಿ ಸರಿ ಇಲ್ಲ, ನಾಮಿನೇಷನ್ ವೇಳೆ ಏನಾದರೂ ಹೇಳ್ತೀಯಾ ಎಂದು ಗಿಲ್ಲಿಗೆ ಹೇಳಿದ್ದಾರೆ. ಗಿಲ್ಲಿ ಅದೆಲ್ಲವನ್ನು ಒಪ್ಪಿಕೊಳ್ಳದಂತೆ ಕ್ಯೂಟ್ ಮುಖ ಮಾಡಿ ಸ್ಮೈಲ್ ಕೊಟ್ಟಿದ್ದಾರೆ. ಇವರಿಬ್ಬರ ಜಗಳವೇ ಮಸ್ತಿಯೇ ಜಗಳ. ನೋಡುಗರಿಗೆ ಇದು ಪ್ಯೂರ್ ಎಂಟರ್ಟೈನ್ಮೆಂಟ್. ರಘು ಗಿಲ್ಲಿ ಜೋಡಿ ಮುಂದೇನು ಮಾಡ್ತಾರೆ, ಮತ್ತೆ ಜಗಳ ಆಡ್ತಾರಾ, ಮತ್ತೆ ಯಾವ ಮಸ್ತಿಲಿ ಆಡ್ತಾರೆ ನೋಡೋಣ ಬಿಗ್ ಬಾಸ್ ಮನೆಯಲ್ಲಿ. ಇಂತಹ ಬಿಗ್ ಬಾಸ್ ಅಪ್ಡೇಟ್ಸ್ ಬೇಕಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ ಸ್ನೇಹಿತರೆ.